ಸೊ ಫಸ್ಟ್ ಇಂಡಸ್ಟ್ರಿಗೆ ಎಂಟ್ರ್ ಆಗೋದಿದೆಯಲ್ಲ ಅದು ತುಂಬ ಸುಲಭ ಅಲ್ಲ. ಸಾವಿರಾರು ಜನ ಕನ್ನಡ ಇಂಡಸ್ಟ್ರಿಯಲ್ಲಿ, ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ, ಆ್ಯಕ್ಟಿಂಗ್ ಇಂಡಸ್ಟ್ರಿಯಲ್ಲಿ ಎಂಟ್ರ್ ಆಗಬೇಕು ಅಂತ ಓಡ್ಕೊಂಡು ಬರ್ತಿರ್ತಾರೆ. ಅವಮಾನಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಕನ್ನಡ ಇಂಡಸ್ಟ್ರಿ ನಿಮಗೆ ಆರಾಮಾಗಿತ್ತಾ ಅಥವಾ ರೆಡ್ ಕಾರ್ಪೆಟ್ ಇತ್ತಾ ಅಥವಾ ಸ್ಟ್ರಗ್ಲಿಂಗ್ ಇತ್ತಾ? ಇಲ್ಲ, ತುಂಬ ಸ್ಟ್ರಗ್ಲಿಂಗೇನೆ. ಏನಂದರೆ ನನ್ನ ಬರವಣಿಗೆನ ನನ್ನ ಕಾಪಾಡ್ತು. ಆ್ಯಸ್ ಅ ಸಿಂಗರ್ ಐ ಕುಡಂಟ್ ಪ್ರೂವ್. ಅಂದರೆ ನನಗೆ ಸುಲಲಿತವಾಗಿ ಈ ಸಂಗೀತನ ಇವಾಗ ತುಂಬ ಟಫೆಸ್ಟ್ ಕಂಪೋಸಿಷನ್ ಎಲ್ಲ ಮಾಡಿದ್ರೆ ನಾನು ಹಾಡೋಕ್ಕಾಗಲ್ಲ ನನ್ನ ಕೈಲಿ. ನಾನು ಒಪ್ಕೊಂಬಿಡ್ತು ಸರ್, ಇದು ನನ್ನ ಕೈಲಿ ಹಾಡೋಕ್ಕಾಗಲ್ಲ ಅಂತ. ಸೊ ಅದೇ ಈ ಪಾಪ್ ಥರ ನಾನು ಮಾಡ್ತೀನಲ್ವಾ, ಸೊ ನನಗೆ ನನ್ನ ಲಿಮಿಟೇಷನ್ಸ್ ಗೊತ್ತು, ನಾನು ಎಷ್ಟು ಹಾಡಬಲ್ಲೆ ಅನ್ನೋದು ನನಗೆ ಗೊತ್ತು. ಸೊ ಅದನ್ನು ಆ ಲಿಮಿಟೇಷನ್ ಒಳಗಡೆ ನಾನು ಲಿರಿಕ್ಸ್ನ ಬರ್ಕೊಳ್ತೀನಿ. ಸೊ ನನ್ನ ಲಿರಿಸಿಸ್ಟಾಗಿ ನನಗೆ ಎಂಟ್ರಿ ಸಿಕ್ತು ಫಿಲ್ಮ್ ಇಂಡಸ್ಟ್ರಿ ಒಳಗಡೆ. ಲೈಕ್ ಅರ್ಜುನ್ ಜನ್ಯ ಸರ್ ಫಸ್ಟ್ ಟೈಮ್ ನನಗೆ ಆಪರ್ಚುನಿಟಿ ಕೊಟ್ಟರು ಅವ್ರ ಸಿನಿಮಾಗಳಲ್ಲಿ ಕೆಲಸ ಮಾಡೋಕ್ಕೆ. ಸೊ ಅವ್ರು ನಾನು ಬರೆದು ಸ್ಟಾರ್ಟ್ ಮಾಡಿಕೊಂಡು, ಸೊ ಆಮೇಲೆ ಹಾಡೋದನ್ನು ಹಂಗೆ ಕಲ್ಟಿವೇಟ್ ಮಾಡಿಕೊಂಡೆ. ನಾನು ಬರೆದಿದ್ದನ್ನು ನಾನೇ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಮುಂಚೆ ಎಷ್ಟು ಟ್ರಬಲ್ ಅನುಭವಿಸಿದ್ರಿ? ನಾನು ಅಂದರೆ ಅವಮಾನಗಳು ಅಂದರೆ ಅದು ಕೇವಲ ಪರ್ಸನಲ್ ಲೈಫಲ್ಲಿ ಆಗಬೇಕು ಅಂತಿಲ್ಲ, ಪ್ರೊಫೆಷನಲ್ ಲೈಫಲ್ಲಿ ಜಾಸ್ತಿ ಅನುಭವಿಸ್ತೀರಿ. ಒಂದೆರಡು ನೆನಪು ಮಾಡ್ಕೋಬಹುದಾ? ವೇರ್ ಯು ಸ್ಟ್ರಗಲ್ಡ್, ಎಲ್ಲಿ ನಿಮಗೆ ತುಂಬ ಹಿಂಸೆ ಅನ್ನಿಸ್ತು ಅಂತ? ಫಸ್ಟ್ ಆಫ್ ಆಲ್, ನಾವು ಫಿನಾನ್ಷಿಯಲಿ we were completely drained. My dad like bankrupt, literally ₹0 ಬ್ಯಾಂಕ್ ಬ್ಯಾಲೆನ್ಸ್. ಅಪ್ಪ ಏನು ಮಾಡ್ಕೊಂಡಿದ್ರು? ಬಿಸ್ನೆಸ್ ಅಂಗಡಿ ಇತ್ತು, ನಮ್ಮ ಸ್ಟೇಷನರಿ ಶಾಪ್ ಇತ್ತು ನಮ್ಮದು ಸಕಲೇಶ್ಪುರಲ್ಲಿ ಅಷ್ಟೇ. ಅಮ್ಮ ಹೌಸ್ ವೈಫ್ ಅಷ್ಟೇ. ಸೊ ನೋ ಆನ್ಸಿಸ್ಟರ್ಸ್ದು ಆಸ್ತಿ ಪಾಸ್ತಿ, ನಥಿಂಗ್, ಝೀರೋ, ಲಿಟ್ರಲಿ. ಸೊ ಫಸ್ಟು ಮೈನಸ್ ಪಾಯಿಂಟ್ ಅಂತ ಅವಾಗಿದ್ದಿದ್ದೆ ಅದು. ಫಿನಾನ್ಷಿಯಲಿ ವಿ ಆರ್ ಲೈಕ್ ವೆರಿ ಬ್ಯಾಕ್ವರ್ಡ್, ತುಂಬ ಕಷ್ಟದಲ್ಲಿದೆ. ಮೋರ್ ಓವರ್ ನಾನು ಏನು ಮಾಡ್ತಿದ್ದಿದ್ದು ಒಬ್ಬ ಆರ್ಟಿಸ್ಟ್ ಆಗಬೇಕು, ಸಿಂಗರ್ ಆಗಬೇಕು ಅಂತ. ಆ್ಯಂಡ್ ಅಷ್ಟಾಗಿ ನಾನೇನು ದೊಡ್ಡ ಸಿಂಗರು ಕೂಡ ಅಲ್ಲ. ಆ್ಯಂಡ್ ಆಗಿನ್ನೂ ಎಂಟ್ರಿ ಕೊಟ್ಟಂಥ ಫಸ್ಟ್ ಟೈಮ್ ಬಿಗಿನರ್ ನಾನು. ಸೊ ಈ ಎಲ್ಲ ಸಿಚುವೇಶನ್ಸು ನನ್ನ ಏನು ಮಾಡ್ತಾಯಿತ್ತು, ಅದು ಹೇಳೋಕ್ಕಾಗಲ್ಲ ಆ ಟೈಮೆಲ್ಲ. ಸೊ ಎಷ್ಟೋ ಟೈಮ್ ಬೇಡ ಹೋಗ್ಬಿಡೋಣ ವಾಪಸ್ಸು ಅಂತಲೂ ಹೋಗಿದ್ದು ಉಂಟು. ರಿಟರ್ನ್ ವಾಪಸ್ಸು ಬೆಂಗಳೂರಿಂದ ವಾಪಸ್ ಸಕಲೇಶ್ಪುರ ಹೋಗಿ ಅಂಗಡಿಲೂ ಕೂತಿದ್ದು ಉಂಟು. ಬಟ್ ಅದು ಡೆಸ್ಟಿನಿ ಬಿಟ್ಟಿಲ್ಲ ನನಗೆ. ಯಾವಾಗ ಹೋಗಬೇಕು ಅನಿಸ್ತು? ಯಾಕೆ ಅನಿಸ್ತು? ಬಿಕಾಸ್ ಏನು ಅರ್ನಿಂಗ್ ಇಲ್ಲ. ಇವಾಗ ಒಂದು ಏನಾದ್ರು ಹಾಡೋಕ್ಕೆ ಹೋದರೆ ಏನೋ ಮಾಡಿದ್ರೆ ಒಂದು ₹500 ಕೊಡ್ತಾರೆ, ತಿಂಗ್ಳಿಗೆ ಒಂದು ₹2,500-3,000 ದುಡಿಯೋಷ್ಟೊಳಗೆ ಸಾಕಾಗೋಗ್ಬಿಡೋದು. ₹2,000-3,000 ಐ ಶುಡ್, ನಾನು ಇಲ್ಲಿ ನನ್ನ ಖರ್ಚು ನೋಡಿಕೊಂಡು ಮನೆಗೂ ಒಂದು ಸ್ವಲ್ಪ, ಅಲ್ಲಿ $1,000-2,000 ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋದು, ಇಲ್ಲಿ ಬಾಡಿಗೆ ಶೇರ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ರೆಂಟೆಡ್ ಹೌಸು ಶೇರಿಂಗಲ್ಲಿದ್ವಿ. ಸೊ ಶೇರ್ ಮಾಡಿಕೊಂಡು ಊಟ ತಿಂಡಿ ತಿನ್ಕೊಂಡು ಇವ್ರ ಮನೇಲಿ. ಸೊ ಹಿಂಗೆ ತುಂಬ. ಯಾವತ್ತಾದರೂ ಚಂದನ್ ಶೆಟ್ಟಿ ಹತ್ತಿದ್ದಿದೆಯಾ ಈ ಸಿಚುವೇಶನ್ಸ್? ತುಂಬ ಸಲ. ಅದು ಹೇಳೋಕ್ಕೆ ಅಸಾಧ್ಯ ಅದೆಲ್ಲ. ಒಂದೊಂದು ಸಲ ಏನು ಮಾಡ್ತಿದ್ದೆ ನಾನು, ಬ್ಯಾಗ್ ನನ್ನ ಹತ್ರ ಒಂದು ಬ್ಯಾಗ್ ಇತ್ತು, ಅದು ಹಟ್ಕೊಂಡು ಫ್ರೆಂಡ್ಸ್ಗಳ ಮನೆಗೆ ಹೋಗೋದು, ಅವ್ರ ಮನೇಲಿ ಎಂಟರ್ಟೈನ್ ಮಾಡೋದು, ಅವ್ರನ್ನ ಗಿಟಾರ್ ಇಟ್ಕೊಂಡು ಹಾಡೋದು. ಅವ್ರಿಗೆ ಒಂದು ವಾರ ಫುಲ್ಲು ಎಂಟರ್ಟೈನ್ ಆಗ್ತಾರೆ. ಆಮೇಲೆ ಒಂದು 2ನೇ ವಾರ ಆಗಬೇಕಾದ್ರೆ ಇವನೇನು ಹೋಗ್ತಾನೆ ಇಲ್ವಲ್ಲ ಮನೆಯಿಂದ ಅನ್ನೋದು ಫೀಲ್ ಬರೋದು ಅವ್ರಿಗೆ. ಅವಾಗ ನನ್ನ ಮಾತಾಡಿಸ್ತಿರ್ಲಿಲ್ಲ ಅವ್ರು ಕರೆಕ್ಟಾಗಿ. ಫಸ್ಟ್ ದಿನ ಬಂದಾಗ ಇರೋದಕ್ಕೂ ಒಂದು 10-15 ದಿವಸ ಆದಮೇಲೆ ಅವ್ರ ಬಿಹೇವಿಯರ್ಗೂ ಅವಾಗ ಗೊತ್ತಾಗೋದು, ಮೋಸ್ಟ್ಲಿ ನಾನು ಇಲ್ಲಿಂದ ಹೊರಡೋದು ಒಳ್ಳೇದು. ಇನ್ನೊಂದು ಫ್ರೆಂಡ್ ಮನೆಗೆ ಹೋಗೋದು, ಅವ್ರ ಮೇಲೆ ಒಂದು 10-15 ದಿವಸ ಇರೋದು, ಇನ್ನೊಂದು ಫ್ರೆಂಡ್ ಮನೆಗೆ ಹೋಗೋದು, ಅಲ್ಲೊಂದು ಸ್ವಲ್ಪ ದಿವಸ, ಹಿಂಗೆ ಜಂಪ್ ಮಾಡ್ಕೊಂಡು ಇನಿಷಿಯಲ್ ಡೇಸ್ ಅಲೆಮಾರಿ ಆಗಿದ್ರಿ ಸಿಕ್ಕಾಬಟ್ಟೆ. ಸೊ ಬಟ್ ಬಿಟ್ಟಿಲ್ಲ, ಅದೊಂದು ತುಡಿತಾ ಇತ್ತು. ಅದೊಂದು ಇತ್ತಲ್ಲ, ನಾನು ಮಾಡಲೇಬೇಕು ಅನ್ನೋದಿತ್ತಲ್ಲ. ಆ್ಯಂಡ್ ಮೋರ್ ಓವರ್ ಫ್ರೆಂಡ್ಸ್ ಎಲ್ಲ ನನ್ನ ಜೊತೆ ಓದ್ದವರೆಲ್ಲ ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದರು ಆ ಟೈಮಲ್ಲಿ. ಅವ್ರು ಕರೆಯೋರು, ಬಾ ಮೀಟ್ ಆಗೋಣ, ಗೊತ್ತಲ್ಲ ಫ್ರೆಂಡ್ಸ್ ಎಲ್ಲ, ಒಂದು ಗೆಟ್ ಟುಗೆದರ್ ಮಾಡೋಣ ಬಾ ಅಂತ. ಸೊ ಒಂದು ಸಲ ಹೋದೆ ಒಂದು ಗೆಟ್ ಟುಗೆದರ್ಗೆ. ಸೊ ಅಲ್ಲಿ ಏನು ಮಾಡ್ತಿದ್ಯಾ ಮಾಡ್ತಾಯಿದ್ದೀನಿ ಎಲ್ಲ ಬೇಕಾ ನಿನಗೆ, ಸುಮ್ಮನೆ ಕೆಲ್ಸಕ್ಕೆ ಸೇರ್ಕೋ, ಏನಕ್ಕೆ ಇದೆಲ್ಲ ಆಗಲ್ಲ ಇದು ಅಂತ. ಆಮೇಲೆ ಅಷ್ಟೇ, ಅವತ್ತೇ ಲಾಸ್ಟ್. ಮತ್ತು ಅದು ಹೋಗೋದೇ ಬಿಟ್ಬಿಟ್ಟೆ ನಾನು. ಆಮೇಲೆ ನೆಕ್ಸ್ಟ್ ನೋ ಗೆಟ್ ಟುಗೆದರ್ಸ್ ಅಂತ. ಸೊ ಆಮೇಲೆ ಒಬ್ಬಂಟಿ ಆಗಿಬಿಟ್ಟೆ. ಆಗಿ ನನ್ನ ಕೆಲಸ ಏನಂದರೆ ಸಾಂಗ್ ಮಾಡೋದು, ಸುಮ್ಮನೆ ಕೂತ್ಕೊಳ್ಳೋ, ಟೈಮ್ ಸಿಕ್ಕಿದಾಗೆಲ್ಲ ಸಾಂಗ್ ಮಾಡು. ಥ್ಯಾಂಕ್ ಗಾಡ್ ಅವಾಗ ಇನ್ಸ್ಟಾಗ್ರಾಮ್ ಏನೂ ಇರಲಿಲ್ಲ. ಇದ್ದಿದ್ರೆ ಅದನ್ನು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕೂತ್ಕೊಬಿಡ್ತಿದೆ ಅನಿಸುತ್ತೆ ಮೋಸ್ಟ್ಲಿ. ಸೊ ಆ ಟೈಮಲ್ಲಿ ತುಂಬ ಟೈಮ್ ಸಿಕ್ತು. ಅವಾಗ ಮಾಡಿರೋ ಹಾಡುಗಳನ್ನ ನಾನು ಈಗ ರಿಲೀಸ್ ಮಾಡ್ತಾಯಿದ್ದೀನಿ.
ಆ್ಯಂಡ್ ಒನ್ ಆಫ್ ದ ಸಾಂಗ್ ಅದ್ರಲ್ಲಿ ಈ 20ನೇ ತಾರೀಕು ರಿಲೀಸ್ ಮಾಡಿ 9 ವರ್ಷ ಹಿಂದೆ ಮಾಡಿದ ಹಾಡು ಅದನ್ನು. 9 ವರ್ಷ ಹಿಂದೆ ಮಾಡಿ 9 ವರ್ಷ ಹಿಂದೆ ಮಾಡಿದ ಹಾಡು ಈ 20th ರಿಲೀಸ್ ಆಗ್ತಾ ಇದೆ. ಲವ್ಲಿ. ನಿಮ್ಮ